ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲ್ಗೆ ಯಾವ ರೀತಿ ಪಾಸ್ವರ್ಡ್ನ ಸೆಟ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವು ನಿಮ್ಮ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಸೊ ಎಕ್ಸೆಲ್ ಶೀಟ್ನ ಓಪನ್ ಮಾಡಿದ ಮೇಲೆ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ದು ಲೋಗೋ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ ಕಾರ್ನರಲ್ಲಿ ಲೋಗೋ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಪ್ರಿಪೇರ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಎನ್ಕರಪ್ಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪಾಸ್ವರ್ಡ್ನ ಎಂಟರ್ ಮಾಡಿ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಪಾಸ್ವರ್ಡ್ನ ಎಂಟರ್ ಮಾಡಿ, ನೆಕ್ಸ್ಟ್ ಓಕೆ ಕೊಡಿ. ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ, ಮತ್ತು ಸೇಮ್ ಪಾಸ್ವರ್ಡ್ನ ಎಂಟರ್ ಮಾಡಿ, ಮತ್ತು ಓಕೆ ಕೊಡಿ. ಈಗ ಸೇವ್ ಮಾಡಿ ಕ್ಲೋಸ್ ಮಾಡಿ. ಇವಾಗ ನೀವು ಮತ್ತೆ ಎಕ್ಸೆಲ್ ಫೈಲ್ನ ಓಪನ್ ಮಾಡಬೇಕು ಅಂದರೆ ಪಾಸ್ವರ್ಡ್ನ ಕೇಳುತ್ತೆ. ನೀವು ಯಾವುದು ಪಾಸ್ವರ್ಡ್ ಕೊಟ್ಟಿರ್ತೀರ ಅದೇ ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ಓಕೆ ಕೊಟ್ಟರೆ ಎಕ್ಸೆಲ್ ಫೈಲ್ ಓಪನ್ ಆಗುತ್ತೆ. ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, ಈ ಪಾಸ್ವರ್ಡ್ನ ರೀಸೆಟ್ ಮಾಡೋದಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ. ನೀವು ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ರೀಸೆಟ್ ಮಾಡ್ಕೋಬೋದು ಅಂದ್ಕೊಂಡ್ರೆ ಅದು ಆಗಲ್ಲ. ದಯವಿಟ್ಟು ಪಾಸ್ವರ್ಡ್ನ ನೆನಪಿಗೆ ಬರೋವಂಥ ಪಾಸ್ವರ್ಡ್ನ ಕೊಟ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.